ಯಾಕೆ ಈ ಕವನ ಹೇಳಿದೆ ಗೊತ್ತಾ? ಎಲ್ಲೋದ್ರೂ ಮೊದಲು ಈ ಕವನ ಹೇಳ್ಬಿಡ್ತೀನಿ. ಫಸ್ಟ್ ನಿಮ್ಮ ಫೇಸ್ನಲ್ಲಿ ಸ್ಮೈಲ್ ನೋಡಿಡ್ಬೇಕು. ಯಾವುದೇ ಕೆಲಸವನ್ನು ನಗುವಿನಿಂದ ಆರಂಭಿಸಬೇಕು. ಆವಾಗ ಇಡೀ ಜೀವನ ಸುಗಮಯವಾಗಿರ್ತದೆ, ಆರೋಗ್ಯಕರವಾಗಿರ್ತದೆ, ಯಶಸ್ವಿಯಾಗಿರುತ್ತದೆ. ಬಹಳ ಖುಷಿ ಆಯ್ತಪ್ಪ. ಒಳ್ಳೆ ಸ್ಟೂಡೆಂಟ್ಸು. ನಮ್ಮ ಸಂಸ್ಕೃತಿಯನ್ನ ಮೀರುವ, ನಮ್ಮ ಸಂಸ್ಕೃತಿಯನ್ನು ಅವಮಾನಿಸುವ ಯಾವುದೇ ಇಲ್ಲಿ ನಡವಳಿಕೆಯಾಗಲಿ ವೇಷಭೂಷಣವಾಗಲಿ ಇಲ್ಲ. ಅದನ್ನೇ ನಾನು ಕೂತ್ಕೊಂಡು ಗಮನಿಸ್ತಾ ಇದ್ದೆ. ಎಲ್ಲ ಹೆಣ್ಣು ಮಕ್ಕಳು ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ಸೀರೆ ಉಟ್ಕೊಂಡಿದ್ದಾರೆ, ನೀಟಾಗಿ ತಲೆ ಬಾಚ್ಕೊಂಡಿದ್ದಾರೆ. ಗಂಡು ಮಕ್ಕಳು ಒಬ್ಬರು ಕೆಟ್ಟ ಕಟಿಂಗ್ ಮಾಡಿಸಿಲ್ಲ. ನೋಡಿದರೆ ಈ ಕಟಿಂಗ್ಗಳು ಯಪ್ಪ, ಅದು ಎಲ್ಲಿಂದ ಬಂತು, ಏನು ಕತೆನೋ. ಫುಲ್ಲು ಸಣ್ಣ ಹೋಗ್ಬಿಟ್ಟು ಇಲ್ಲೊಂದು ಗೆರೆ ಸುಂಗ್ ಅಂತ ನೈಸ್ ರೋಡ್. ಫಸ್ಟ್ ಒಂದು ಬಂತು, ಎರಡು ನೈಸ್ ರೋಡು. ಸೆಂಟ್ರಲ್ ಸಿಗ್ನಲ್ ಹಾಕೊಂಡು ಒಂದು ಡಬ್ಬ ಹಾಕೋದೆ. ಇಲ್ಲಿ ಎರಡು ಕಡೆ ಕುಯ್ಕೊಂಡ್ಬಿಡೋದು. ಫುಲ್ ಇಲ್ಲಿ ದಪ್ಪು ಬಿಟ್ಬಿಟ್ಟು ಇದೆಲ್ಲ ಕೂದಲೇ ಇಲ್ಲ. ಅದು ಎಲ್ಲಿಂದ ಬಂತಪ್ಪ ವೇಷಗಳು? ಎಲ್ಲಿ ನಮ್ಮ ಹಳೆಯ ಸಂಸ್ಕೃತಿ? ನೀವು ಸಂಜೆ ತರಗತಿ ನೋಡಿ, ಬಹುಶಃ ಬೇರೆಲ್ಲೋ ಬೆಳಗಿನ ತರಗತಿಗಳು ಆ ಥರ ಸಿಗ್ಬೋದು. ಸಂಜೆ ತರಗತಿಗಳು ನಿಮಗೆ ಪುರ್ಸತ್ತೇ ಇಲ್ಲ ಆ ಥರ ಕಟಿಂಗ್ ಮಾಡಿಸ್ಕೊಳ್ಳೋಕ್ಕೆ. ಅಲ್ಲೇನ್ರಿ? ತುಂಬ ಶ್ರಮಜೀವಿಗಳು, ಒಳ್ಳೆಯದಾಗಲಿ. ಇನ್ನು ನಮ್ಮ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡು ಕೂತಿದ್ದಾರೆ ನೋಡ್ರಿ. ಎಲ್ಲರೂ ಅತ್ಯುತ್ತಮವಾದ ನಮ್ಮ ಭಾರತೀಯ ಸಂಸ್ಕೃತಿಯ ವೇಷವನ್ನು ಬಿಂಬಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ವಿ, ಈ ವರ್ಷಗಳು ಇಸ್ವಿಗಳು ರೈಸ್ ಆದಂಗೆ ಬಟ್ಟೆ ಕಮ್ಮಿ ಆಗ್ತಾ ಇದೆ. ನಮ್ಮ ಕಾಲದಲ್ಲಿ ಸಂಕ್ರಾಂತಿ ಹಬ್ಬ ಬಂದ್ಬಿಡ್ತು ಅಂದರೆ ಇಲ್ಲಿ ಫುಲ್ಲು ಇಂದಿವರೆಗೂ ಲಂಗ. ಆಮೇಲೆ ಒಂದು 1990 ಇಸ್ವಿ ಬಂದ್ಮೇಲೆ ಇಲ್ಲಿಗೆ ಬಂತು, 2000ಕ್ಕೆ ಇಲ್ಲಿಗೆ ಬಂತು, 2010ಕ್ಕೆ ಇಲ್ಲಿಗೆ ಬಂತು, 23 ಹೇಳೋದೇ ಬೇಡ. ಯಾಕೆ ಅಂದರೆ ವಿದ್ಯಾರ್ಥಿಗಳಿಗೆ ಮೊದಲು ತಿಳ್ಕೊಳ್ಳಿ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಮೊದಲು ಅದನ್ನು ಪಾಲಿಸಿ ಬಿಡಬೇಕು. ಬಾಕಿದೆಲ್ಲ ಆಮೇಲೆ. ಮೊದಲು ನಮ್ಮ ಭಾಷೆ, ಕನ್ನಡ ಭಾಷೆ. ಬಹಳಷ್ಟು ಜನ ನಾಡಗೀತೆ ಹಾಕಿದಾಗ ನಾನು ಗಮನಿಸಿದೆ, ಇಬ್ಬರೋ ಮೂವರೋ ಹೇಳ್ತಾ ಇದ್ರಿ, ಬಾಕಿ ಅವರೆಲ್ಲ ತುಟಿ ಮುಚ್ಕೊಂಡು ಸುಮ್ಮನೆ ನಿಂತಿದ್ರು. ವಿದ್ಯಾರ್ಥಿಗಳು ಎಲ್ಲೇ ನಾಡಗೀತೆ ಹಾಕಿದರೂ ಜೊತೆಯಲ್ಲಿ ಹಾಡುವುದನ್ನು ಕಲ್ತ್ಕೊಳ್ಳಿ. ಒಂದು 10 ಕಾರ್ಯಕ್ರಮದ ಹೊತ್ತಿಗೆ ನಿಮ್ಗೆ ಹಾಡು ಬಂದ್ಬಿಡುತ್ತೆ ಬಾಯಿಗೆ. ಅಲ್ಲಿ ಬರ್ತಾ ಇರುತ್ತೆ, ಜೊತೆಲಿ ಹೇಳೋಕೆ ಏನು ಕಷ್ಟ ನಮಗೆ ಅಲ್ವಾ? ಇಲ್ಲಪ್ಪ, ಕಾರ್ಯಕ್ರಮ ನಿಮಿತ್ತ ಹಾಕಿದ್ದಾರೆ, ಇದು ನಿಂತ್ಕೋಬೇಕು, ನಿಂತ್ಕೊಳ್ಳೋಣ, ಅಳ್ಳಾಡಂಗಿಲ್ಲ, ಅಳ್ಳಾಡ್ದಂಗಿಲ್ಲ. ನೋ, ಹೇಳ್ಕೊಳ್ಳಿ ಬಾಯಿಲಿ. ಆವಾಗ ಕನ್ನಡ ಭಾಷೆಯ ಒಂದು ಹಾಡು ನಾವು ಗುನುಗ್ತಾ ಇರ್ತೀವಿ ಯಾವಾಗಲೂ. ಒಂದಂತೂ ನಿಮ್ಗೆ ಹೇಳ್ಬಿಡ್ತೀನಪ್ಪ, ಎಷ್ಟು ಜನಕ್ಕೆ ABCD ಗೊತ್ತು? ABCD ಈ ಕೈ ಎತ್ತಲ್ಲ ಯಾರು? ಓಕೆ, ಒಳ್ಳೇದಾಗಿ. ನಾನೇನು ಏನಪ್ಪ ಈ ಗೊತ್ತಿಲ್ವಾ ಅಂತ ಬೈತಾರೆ ಅಂತ ತಿಳ್ಕೊಂಡ್ಬಿಟ್ರೇನೋ? ಇಲ್ಲ, ನಾನು ಹೇಳಿದ್ದು ಬೇರೆ ಥರ. ABCD ಅಂದರೆ ಮಾಮೂಲಿ A ಫಾರ್ ಆ್ಯಪಲ್ಲು, B ಫಾರ್ ಬಾಲು, C ಫಾರ್ ಕ್ಯಾಟ್, D ಫಾರ್ ಡಾಗ್ ಅಂತ ಇದೆ. ಆದರೆ ನಮ್ಮದ್ರಲ್ಲಿ ಬೇರೆ ಇದೆ. ಅದೇ ನಿಮ್ಮ ಕಾಲದ ಅದೇ ಬಿಡಿ, ಯಾರು A ಫಾರ್ ಅಂಕಲ್ ಅಂತದೆ. ಆಂಟಿ ಇಂದಿಲ್ಲ ನಮ್ಮ ಪುಣ್ಯ. ಈ ಕಾಲದಲ್ಲಿ ಅದೇ A ಫಾರ್ ಆಂಟಿ, B ಫಾರ್ ಬ್ಯೂಟಿ, C ಫಾರ್ ಸಿನಿಮಾ, D ಫಾರ್ ಡ್ಯಾನ್ಸ್. ಇದ್ರೊಳಗೆ ರೀ ಯಾವಾಗಲೂ. ನಾನು ಹೇಳಿದ ABCD ಅಲ್ಲ. ಮೊದಲು A ಅಂದರೆ ಆಕ್ಟಿವ್ನೆಸ್, B ಅಂದರೆ ಬಿಹೇವಿಯರ್, C ಅಂದರೆ ಕಾನ್ಸಂಟ್ರೇಷನ್, D ಅಂದರೆ ಡೆಡಿಕೇಶನ್. ಈ ABCD ಇಟ್ಕೊಳ್ಳಿ, ಜೀವನದಲ್ಲಿ ಮುಂದೆ ಬರ್ತೀರಾ. ಈ ಕಾನ್ಸಂಟ್ರೇಷನ್ನೇ ಬೇರೆ, ಡೆಡಿಕೇಶನ್ನೇ ಬೇರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಆಮೇಲೆ PUC ಅಂದರೆ ಬೇರೆ, ನಿಮ್ದೇನೋ ಇದೆ, ನಮ್ದ್ರಲ್ಲಿ ಬೇರೆ. ಪೇಷನ್ಸ್, ಅಂಡರ್ಸ್ಟ್ಯಾಂಡಿಂಗ್, ಕರೆಕ್ಟ್. ಈ 3 ಇಟ್ಕೊಳ್ಳಿ, ಜೀವನದಲ್ಲಿ ಮುಂದೆ ಬರ್ತೀರಾ. ಬಹಳ ಜನಕ್ಕೆ ಪೇಷನ್ಸ್ ಇಲ್ಲ ಇವಾಗ, ಎಲ್ಲ ಅರ್ಜೆಂಟ್.
ಯಾಕೆ ಪೇಷನ್ಸ್ ಇಲ್ಲ ಹೇಳಿ? ಹಿಂದೆ ಒಂದು ಕಾರ್ಡ್ ಬರೀತಾ ಇದ್ವು ನಾವು, ಅದಾಗಿ ಉಭಯ ಕುಶಲ ಪರಿಸಾಮೃತ, ನಿಮ್ಮ ಮನೆಯಲ್ಲಿ ಹೇಗಿದ್ದೀರಿ, ಎಲ್ಲರೂ ಕ್ಷೇಮವೇ, ಇಷ್ಟಿಷ್ಟುದ್ದ ಲೈನು. ಈಗ ಮೊಬೈಲ್ ಬಂತಲ್ಲ, ಹೆಚ್ಚಾರಿಯು ಮುಗಿದೇ ಹೋಯ್ತು. ಹೂವಾರಿಯೂ ಬರೀ ಹೆಚ್ಚು, ಅದು ಹೂವಾರ ಆಗೋದು, ಹೈಯಾರ ಆಗೋದು, ಹೂವಾರ ಆಗೋದು. ಹೆಚ್ಚಾರಿಯು ಫಿನಿಶ್. ಆ ಕಡೆಯಿಂದ ಒಂದೇ ವರ್ಡು ಎಸ್. ಟೈಮ್ ಇಲ್ಲ, ಯಾರಿಗೂ ಪೇಷನ್ಸ್ ಇಲ್ಲ. ಯಾವಂದ್ರೆ ಟೈಪ್ ಮಾಡ್ತಾ ಕೂತ್ಕೊಳ್ತಾನೆ. ಆ ಮೊಬೈಲ್ ಚಿತ್ರಗಳ ಬೇರೆ ಹಾಕ್ಬಿಟ್ಟಿದ್ದಾರೆ ಅಲ್ವಾ? ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಟೈಪ್ ಮಾಡೋದಿಲ್ಲ, ಆ ಕಡೆಯಿಂದ ಅದೊಂದು ಚಿತ್ರ ಇದೆ, ಅದು ಹ್ಯಾಕ್ ಮಾಡೋದು, ಟೈಪ್ ಮಾಡಬೇಕಾಗಲ್ಲ, ಮತ್ತು ಹೋಗ್ತದೆ. ಹೂವಾರಿಯೋ ಒಂದು ಹುಷಾರಿಲ್ಲ ಅಂದ್ರೆ ಹಿಂಗೊಂದು ಬಂದಿದೆ. ಯಾಕೆ ಗುರು ಬೆಲ್ಲಾಗಿದೆ ಪೋಸ್ಟ್ ಕಳಿಸ್ಬಿಟ್ಟಿದ್ಯಾ? ಇನ್ನೇನು ಹಾಡ್ಕೊಳ್ಳೋದು ಇನ್ನೊಂದಿದೆ. ಎಲ್ಲ ಚಿತ್ರ ಮಾಡಿಟ್ಬಿಟ್ರು, ಅವರು ಅರ್ಥ ಮಾಡ್ಕೊಂಡ್ಬಿಟ್ರು ಇವತ್ತಿನ ಜನ್ರೇಷನ್ನ, ಎಲ್ಲ ಒಂದೊಂದು ಹಾಕಿಟ್ಬಿಟ್ರು. ಯಾರಿಗೂ ಪುರ್ಸೊತ್ತಿಲ್ಲ, ಯಾರು ಕನ್ನಡ ಬರೀತಾ ಇಲ್ಲ. ಮೊಬೈಲ್ ಬಂದ ಮೇಲೆ ಕನ್ನಡ ಬರೀತಾರೆ, ಇಂಗ್ಲಿಷಲ್ಲಿ ಬರೀತಾರೆ. ELLIDYA ಎಲ್ಲಿದೀಯಾ? THINDA ತಿಂಡಿ ಆಯ್ತಾ? ಇದು ಕನ್ನಡದಲ್ಲಿ ಬರೆಯಲ್ಲ. ಅದಕ್ಕೆ ಹೇಳಿದ್ದು ಪೇಷನ್ಸ್, ಸ್ವಲ್ಪ ಧಾರಾಳತನ ತಗೊಳ್ಳಿ, ಕನ್ನಡ ಬರೀರಿ, ನಿಧಾನಕ್ಕೆ ಕೆಲಸಗಳನ್ನ ಮಾಡಿ, ಆತರ ಬೇಡ. ಅಬ್ಸರ್ವೇಷನ್ ಮಾಡಿ ಎಲ್ಲದನ್ನು, ಆವಾಗ ನೀವು ಜೀವನದಲ್ಲಿ ಮುಂದೆ ಬರ್ತೀರಾ. ಅಬ್ಸರ್ವೇಷನ್ ಮಾಡಿದ್ರೆ ನಮ್ಮ ಹುಡುಗ ಬೇರೆ ಬೇರೆ ಅಬ್ಸರ್ವೇಷನ್ ಮಾಡ್ಬಿಡ್ತಾರೆ. ಕೆಲಸ ಕಾರ್ಯಗಳನ್ನ ಹೇಳಿ, ಇಲ್ಲ ಅಂದ್ರೆ ಕಷ್ಟ ಆಗ್ತದೆ. ಕನ್ನಡ ಬರೆಯೋದನ್ನ ಕಲ್ತ್ಕೊಳ್ಳಿ. ಎಷ್ಟು ಜನಕ್ಕೆ ಕನ್ನಡ ಬರ್ತ ಕೈ ಎತ್ತಿ? ಸುಮ್ಮನೆ ಕೈ ಎತ್ತಿಗಿಲ್ಲ, ಸುಳ್ಳು ಬರೆಸ್ಬಿಟ್ಟು ಚೆಕ್ ಮಾಡ್ತೀನಿ ಕಾರ್ಯಕ್ರಮ ಆದ್ಮೇಲೆ. ಸುಮಾರು ಜನ ಈ ಕನ್ನಡ ಬರೆಯೋಕೆ ಬರೋಲ್ಲ. ನನ್ನ ಮಗನ ಮೊನ್ನೆ ಸಾಮಾನು ಚೀಟಿ ಬರೆಯೋ, ಸಾಮಾನು ತರಬೇಕು ಅಂದೆ. ಅವನು ಸಾಮಾನು ಅವನೇ ಬರ್ಕೊಂಡು ಹೋದ ಕನ್ನಡದಲ್ಲಿ, ಚಾಲೆಂಜಪ್ಪ ನಾ ಬರಿತೀನಿ ಅಂತ ತಗೊಂಡೋದ ಅಂಗಡಿಗೆ. ಅವನಿಗೆ ದಿನಸಿ ಸಾಮಾನು ತರಕ್ಕೆ ತಗೊಂಡೋದ, ಅವನು ಕೊಟ್ಟೇ ಇಲ್ಲ, ಬೈದು ಕಳಿಸ್ಬಿಟ್ಟಿದ್ದಾನೆ. ಬರ್ಕೊಂಡೋದ. ನಾನು ಹೇಳಿದ್ದೆ ಅವನಿಗೆ 2 kg ಕಟ್ಲೆ ಅಂತ ಹೇಳಿದ್ದೆ. ಅವ್ನು ಬರ್ತಿದ್ದ 2 kg ಕೊದ್ಲು. ಏನು ಕೊದ್ಲು ಅವ್ರಿಗೆ ಗೊತ್ತು. 3 kg ಸಕ್ಕರೆ ಬರೆಯೋದೆ. ಅವ್ನು ಬರ್ತಿದ್ದ 3 kg ಸಿಕ್ಕರೆ, ಸಿಗದೇ ಇದ್ರೆ 1 kg ಉದ್ದಿನ ಬೇಳೆ ಬರೆಯೋ ಅಂತ ಹೇಳಿದೆ. ಅವನು ಬರ್ತಿದ್ದ 1 kg ಊದಿನ ಬಳೆ. 7 ತೆಂಗಿನಕಾಯಿ ಬರಿ ಹಿಂದೆ. ಅವನು ಬರ್ತಿದ್ದ 7 ತಿಂಗಳ ತಾಯಿ. ಇನ್ನೇನು ಡೆಲಿವರಿನೇ 2 ತಿಂಗಳಿಗೆ. 4 ಕೊತ್ತಂಬರಿ ಸೊಪ್ಪು ಬರೆಯೋ ಅಂದೆ. ಅವನು ಬರ್ತಿದ್ದ 4 ಕೋತಿಮರಿ ಸೋಪು. ಅದಕ್ಕೂ ಬೇರೆ ಸೋಪು ಎಲ್ಲಿಂದ ಕಂಡುಹಿಡಿಯೋದಪ್ಪ. ಆಮೇಲೆ 1/4 kg ಖಾರ ಬೂಂದಿ ಬರಿ ಅಂತ ಬರ್ತಿದ್ದೆ. ಅವನು ಬರ್ತಿದ್ದ 1/4 kg ಖಾರ ಬ್ರಾಂದಿ ದಿನಸಿ ಅಂಗಡಿ. 100 ಗ್ರಾಮ್ ಲವಂಗ ಬರಿ ಅಂತೆ. ಬರ್ದಿದ್ದ 100 ಗ್ರಾಮ್ ಲವಂಗ. ನೀವು ಆ ಪೇಜಿಗೆ ಸಿಲುಕಬೇಕಾಗುತ್ತೆ. ತಿಲುಕು 1 ಪೇಜ್ ಕನ್ನಡ ಬರೀರಿ. ಕರ್ನಾಟಕ ಸರ್ಕಾರ ಸುಬ್ಬು ಒಲಿಯಾರ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ. ಏನಕ್ಕೆ ಗೊತ್ತಾ? ಅವರು ಹೋರಾಟ ಮಾಡಿದ್ರು, ಕನ್ನಡದಲ್ಲಿ ಹೋರಾಟ ಮಾಡಿದ್ರು, ಕನ್ನಡಿಗರಿಗೋಸ್ಕರ ಹೋರಾಟ ಮಾಡಿದರು. ಇನ್ನೊಂದು 10-15 ವರ್ಷ ಹೋದ್ರೆ ಸರ್ಕಾರ ಕಾನೂನು ಹೊರಡಿಸುತ್ತೆ. ರಾಜ್ಯೋತ್ಸವ ಪ್ರಶಸ್ತಿ ಹೆಂಗಪ್ಪ ಜನ ಆಯ್ಕೆ ಮಾಡೋದು ಅಂತೇಳಿ ಅವಾಗೊಂದು ಇದು ಕೊಡ್ತಾರೆ ಎಲ್ಲಾರ್ಗು. ಒಂದು ಏನು, ಮೇಲಿಂದ 1 ಪೇಜ್ A4 ಶೀಟಲ್ಲಿ ಒಂದೂ ತಪ್ಪಿಲ್ಲದಾಗೆ ಯಾರು ಕನ್ನಡ ಬರೀತಾರೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿ ಅಂತ ಸರ್ಕಾರ ಹೇಳ್ಬಿಡ್ತಾರೆ. ಅವ್ರು ಇಲ್ಲದೆ ಹಾಕ್ತಾರೆ ಇದನ್ನು 15 ವರ್ಷಕ್ಕೆ. ಹಾಗಾಗಿ ದಯವಿಟ್ಟು ಈಗಲಿಂದಲೇ ಕನ್ನಡ ಬರೆದು ಕಲ್ತ್ಕೊಳ್ಳಿ. ನೀವೇನೇ ಕರ್ನಾಟಕದಲ್ಲಿ ಸಾಧನೆ ಮಾಡಿದ್ರು ಕನ್ನಡದಲ್ಲೇ ಪುಸ್ತಕ ಬರೀಬೇಕು, ಕನ್ನಡ ಸಿನಿಮಾದಲ್ಲೇ ನಟಿಸ್ಬೇಕು, ಕನ್ನಡ ಧಾರಾವಾಹಿಯಲ್ಲಿ ನಟಿಸ್ಬೇಕು, ಕನ್ನಡ ನಾಟಕಗಳನ್ನೇ ಮಾಡಬೇಕು. ವ್ಯವಹಾರಕ್ಕೆ ಎಲ್ಲ ಭಾಷೆ ಬೇಕು, ನಮ್ಮ ಸಮಾಧಾನಕ್ಕೆ ನಮ್ಮ ಮಾತೃಭಾಷೆ ಬೇಕು. ಅರ್ಥ ಆಯ್ತಾ? ಇನ್ನೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಬೇಡ ಅಂತ ಹೇಳೋದು, ಇಂಗ್ಲಿಷ್ ಬೇಡ ಅಂತ ಹೇಳೋದು, ಎಲ್ಲ ಭಾಷೆ ಇಟ್ಕೊಳ್ಳಿ. ಆದರೆ ನಮ್ಮ ಸಮಾಧಾನಕ್ಕೆ, ನಮ್ಮ ಆರೋಗ್ಯಕ್ಕೆ ಕನ್ನಡ ಭಾಷೆ ಬೇಕು. ಎಲ್ಲರಲ್ಲೂ ಪ್ರೀತಿ ಬೇಕು, ಹೊಂದಾಣಿಕೆ ಬೇಕು. ಆಗ್ಲೇ ಹೇಳಿದೆ ಪೇಷನ್ಸ್ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಹೊಂದಾಣಿಕೆ, ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಆ ಸ್ಟೂಡೆಂಟ್ ಈ ಸ್ಟೂಡೆಂಟ್ ಆಗಲ್ಲ, ಇಟ್ಕೋಬೇಡಿ. ಹೊಂದಾಣಿಕೆ ಇಟ್ಕೊಳ್ಳಿ. ಕಮ್ಯುನಿಕೇಶನ್ ಇರಬೇಕು ಡೆವಲಪ್ಮೆಂಟ್ ಆಗಲಿಕ್ಕೆ, ನಾವೇನಾದ್ರು ಮುಂದೆ ಬರಲಿಕ್ಕೆ. ಒಂದು ಸಮುದ್ರ ತೀರದಲ್ಲಿ 2 ಫ್ರೆಂಡ್ಸ್ ಹೋಗ್ತಾ ಇದ್ರಂತೆ. ಏನಕ್ಕೋ ಸಣ್ಣ ಮಾತಿಗೆ ಇಬ್ರಿಗೂ ಜಗಳ ಬಂದ್ಬಿಡ್ತು. ಒಬ್ಬ ಹೊಡೆದ್ಬಿಟ್ಟ. ಈ ಹೊಡೆಸ್ಕೊಂಡವರು ಮತ್ತೆ ವಾಪಸ್ ಹೊಡೆಯಲಿಲ್ಲ. ಅಲ್ಲೇ ಸಮುದ್ರದ ಮರಳ ಮೇಲೆ ಬರೆದ, ನನ್ನ ಸ್ನೇಹಿತ ನನಗೆ ಹೊಡೆದ.
ಜಗಳ ಆಗಿಲ್ಲ, ಸುಮ್ಮನೋದ್ರು. ಆಮೇಲೆ ಇಬ್ರು ಡಿಸೈಡ್ ಮಾಡಿದ್ರು ಈಜಾಡೋಣ ಅಂತ. ಸಮುದ್ರದಲ್ಲಿ ಈಜಾಡ್ಬೇಕಾದ್ರೆ ಹೊಡೆದಿದ್ದವನು ಮುಳುಗೋಗ್ತಿದ್ದ, ಹೊಡೆಸ್ಕೊಂಡವನವನ್ನ ಕಾಪಾಡ್ದ. ಆಗ ಕಾಪಾಡಿದವನು ಬಂದು ಬಂಡೆ ಮೇಲೆ ಕೆತ್ತದ, ನನ್ನ ಸ್ನೇಹಿತ ನನ್ನನ್ನು ಬದುಕಿಸಿದ ಅಂತ. ಆಮೇಲೆ ಕೇಳ್ದ, ಯಾಕೆ ಬಂಡೆ ಮೇಲೆ ಬರ್ದೆ ಅಂತ. ಅವನು ಹೇಳ್ದ, ನೀನು ಮರಳಿನ ಮೇಲೆ ಬರ್ದೆ, ಅಂದ್ರೆ ದ್ವೇಷ ಅನ್ನೋದು ನೀರು ಬಂದಾಗ ಕೊಚ್ಕೊಂಡು ಹೋಗೋ ತರ ಹೋಗ್ಬಿಡ್ಲಿ, ನಾನು ಬಂಡೆ ಮೇಲೆ ಬರ್ದಿದ್ದೀನಿ, ನೀನು ನನ್ನ ಬದುಕಿಸಿದೀಯಾ, ಪ್ರೀತಿ ಅನ್ನೋದು ಶಾಶ್ವತವಾಗಿರ್ಲಿ ಅಂತ. ಇಷ್ಟೇ ಇಷ್ಟೇ ಪ್ರೀತಿ ಬೇಕು. ಇನ್ನು ಬೇರೆ ಬೇರೆ ಪ್ರೀತಿ ಇದೆ ಬಿಡಿ, ಬರೇ ಪ್ರೀತಿಗಳಿದೆ. ತಂದೆ ತಾಯಿ ಪ್ರೀತಿ, ಅಣ್ಣ ತಮ್ಮ ಪ್ರೀತಿ, ಅಕ್ಕ ತಂಗಿ ಪ್ರೀತಿ, ಎಲ್ಲ ಕಡೆ ಪ್ರೀತಿ. ಆದ್ರೆ ಹುಡುಗ ಹುಡುಗಿ ಪ್ರೀತಿ ಮಾಡೋ ವಿಷಯ ನಂಬಿಕೆ ಇರೋದಿಲ್ಲ. ಇವತ್ತಿನ ಏನೇನೋ ಬೇರೆ ಬೇರೆ ಕನಸುಗಳ ನಡುವೆ ವಯಸ್ಸಿನ ಆ ಒಂದು ಉನ್ಮಾದದಲ್ಲಿ ಆ ಒಂದು ಪ್ರೀತಿ ಹುಟ್ಟಿ ಅದು ಮತ್ತೆ ಹಾಗೆ ಸೊರಗಿ ಹೋಗುತ್ತೆ. ಒಂದು ವಿದ್ಯೆಯಲ್ಲಿ ನಷ್ಟ ಆಗುತ್ತೆ, ಬದುಕಿನಲ್ಲಿ ಫ್ರಸ್ಟ್ರೇಷನ್ ಬರುತ್ತೆ. ಹುಷಾರಾಗಿರಿ. ಪ್ರೀತಿ ಮಾಡಿದ್ರೆ ಹೇಗಿರ್ಬೇಕು? ಒಂದು ಹುಡುಗ ಹುಡುಗಿ ಪ್ರೀತಿ ಮಾಡಿದ್ದು, ತುಂಬಾ ಡೀಪಾಗಿ ಪ್ರೀತಿ ಮಾಡಿದ್ರು. ಇನ್ನೊಬ್ಬ ಹುಡುಗನಿಗೆ ಆ ಹುಡುಗಿ ನನ್ನ ಪ್ರೀತಿ ಮಾಡ್ಲಿಲ್ವಲ್ಲ ಅಂತ ಹೇಳಿ ಸಿಟ್ಟು ಬಂದು ಆಸಿಡ್ ಹಾಕ್ಬಿಟ್ಟ. ಆಸಿಡ್ ಹಾಕಿದ ಹುಡುಗಿ ಏನಾಯ್ತು, ನಾನು ಇವನಿಗೆ ಹ್ಯಾಕ್ ಮಗ ತೋರಿಸೋದು ನನ್ನ ಪ್ರೀತಿಗೆ? ನಾವು ಹೇಳ್ದ, ನಾನು ನಿನ್ನ ಮದುವೆ ಮಾಡ್ಕೊತೀನಿ, ಪರವಾಗಿಲ್ಲ, ಆಸಿಡ್ ಹಾಕೋದು ಮುಂದ. ಇಲ್ಲ, ನಾನು ಮುಖ ವಿಕಾರವಾಗಿದೆ, ನಿನ್ನ ಲೈಫ್ ಹಾಳಾಗೋದು ಬೇಡ ಅಂತ ಎಲ್ಲೋ ನಾಪತ್ತೆ ಆಗೋದು. ಒಂದು ವರ್ಷಗಳ ನಂತರ ಗೊತ್ತಾಯ್ತು, ಈ ಪ್ರೀತಿ ಮಾಡಿದವನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಕಣ್ಣು ಹೋಗ್ಬಿಟ್ಟಿದೆ. ಆವಾಗ ಇವನು ಹುಡುಕದ, ಎಲ್ಲಿದೆಯಾ ಅಂತ ಹುಡುಕದ. ನಾನು ನಿನ್ನ ಮದುವೆ ಮಾಡ್ಕೋತಾ ಇದ್ದೀನಿ, ನಿನ್ನ ಮುಖ ಹೇಗಾರ ಇರಲಿ, ನನಗೆ ಕಣ್ಣು ಹೋಗಿದೆಯಲ್ಲ, ಇಬ್ರು ಸಂಸಾರ ಮಾಡೋಣ ಅಂತೇಳಿ. ಆಮೇಲೆ ಇಬ್ರು ಸಂಸಾರ ಮಾಡಿದ್ರು. ಒಂದು 15 ವರ್ಷ ಆಯ್ತು. ಒಂದು 15 ವರ್ಷ ಆದಮೇಲೆ 2 ಮಕ್ಕಳು ಆಯ್ತು. ಎಲ್ಲ ಆದ್ಮೇಲೆ 15 ವರ್ಷ ಆದಮೇಲೆ ಮಗುವಾದಾಗ ಇವನು ಆಕೆಯನ್ನ ಬಂದು, ಮಗು ಎಷ್ಟು ಮುದ್ದಾಗಿದೆ ಅಂತ ಹೇಳ್ದ. ಇವಳಿಗೆ ಡೌಟು, ಕಣ್ಣಿಲ್ಲ ಇವನಿಗೆ, ಮಗು ಹೇಗೆ ಮುದ್ದಾಗಿದೆ ಅಂತ ಗೊತ್ತಾಯ್ತು. ಆಗ ಪ್ರೀತಿ ಮಾಡೋದನ್ನು ಹೇಳ್ದ, ನನಗೆ ಆಕ್ಸಿಡೆಂಟ್ ಅಲ್ಲಿ ಕಣ್ಣು ಹೋಗಿರ್ಲಿಲ್ಲ, ನೀನು ಅದನ್ನು ಹೇಳಿದ್ರೆ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಇಷ್ಟು ವರ್ಷ ನಿನ್ನ ಜೊತೆ ಕುರುಡನಂತೆ ನಟಿಸಿದೆ. ಇದು ಪ್ರೀತಿ. ಅದು ಬಿಟ್ಟು ಸುಮ್ಮನೆ ಏನೋ ಅಟ್ರಾಕ್ಷನ್ ಆಯ್ತು, ಅಲ್ಲಿ ಸಿಕ್ಕಿದ್ರು ಇಲ್ಲಿ ಸಿಕ್ಕಿದ್ರು, ಮೆಸೇಜ್ ಹಲವು ವೇಸ್ಟ್ ರೀ. ಪುನೀತ್ ರಾಜ್ಕುಮಾರ್ ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ, ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಹಗುರಾಗಿದೆ. ಎಷ್ಟು ಚೆನ್ನಾಗಿದೆ. ಇವತ್ತಿನ ಟೈಮ್ ಪಾಸ್ಗೋಸ್ಕರ ಮಾಡೋ ಡೂಪ್ಲಿಕೇಟ್ ಲೋಗಳು ಮಾಡಿಬಿಟ್ರೆ ಈ ಹಾಡನ್ನು ಬೇರೆ ಥರ ಬರೀಬೇಕು ನಾವು. ನಿನ್ನಿಂದಲೇ ನನಗೊಂದು ಮಗುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕೆರವಾಗಿದೆ. ಈ ಎದೆಯಲ್ಲಿ ತುಂಬಿಕೊಂಡೆ ಆಲ್ಕೋಹಾಲ, ಕಣ್ಣೆದುರಲ್ಲೇ ಬಾರೊಂದು ಕಂಡಾಗಲೇ, ಮುಂದೆಂದೋ ಮಗುವಾಗೋ ಆ ಹಂಬಲ, ಅದು ಹಿಂದೆ ಆಗಿ ಹಾಳಾದೆ ನಿನ್ನಿಂದಲೇ ನನಗೊಂದು ಮಗುವಾಗಿದೆ. ಕಾಲೇಜಲ್ಲಿ ಜ್ವರದಂತೆ ಕಾಡಿ ಈಗ ತಾಯಾಗಿ ನಿಂತಿರುವೆ ಸರಿಯೇನು, ಬೇಡ ಎಂದಾರು ಮಾಡಿ ಮೋಡಿ ಮಳ್ಳಿಯಂತೆ ನಿಂತರೆ ಬರಿಯೇನು. ಈ ಮೂತಿಗೆ ಈ ಕೇಸಿಗೆ ಪೊಲೀಸಿಂದ ಕರೆ ಬಂದಿದೆ, ನಿನ್ನಿಂದಲೇ. ಹಾಸ್ಯಕ್ಕೆ ರಚಿಸಿದ ಹಾಡು, ರಂಜನೆಗೋಸ್ಕರ ರಚಿಸಿದ ಹಾಡು. ಇಲ್ಲಿ ಒಂದಿದೆ, ಹಾಸ್ಯವನ್ನ ಏನಕ್ಕಾದ್ರೂ ಬಳಸ್ಕೊಡ್ರಿ, ಹೊಟ್ಟೆ ನಗರಿ, ಅದಕ್ಕೆ ಮೈ